ತೆಂಗಿನಕಾಯಿ ಗೋಡಂಬಿ ರುಬ್ಬಿ ಹಾಕಿ ಮಾಡೋಂಥ ವೆಜಿಟೇಬಲ್ ಕುರ್ಮಾ ಅಂತೂ ಚಪಾತಿ ಜೊತೆ ನಂಚ್ಕೊಂಡು ತಿನ್ನೋಕೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ವೆಜಿಟೇಬಲ್ ಕುರ್ಮಾ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ, ಜಜ್ಜಿರೋ ಅಂಥ ಬೆಳ್ಳುಳ್ಳಿನೂ ಹಾಕಿ ಹುರಿದು ನಂತರ ಒಂದು 2 ಈರುಳ್ಳಿ ಉದ್ದಕ್ಕೆ ಹೆಚ್ಚಿರೋದನ್ನು ಹಾಕಿ ಹುರ್ಕೊಳ್ಳಿ. ನಂತರ ಇದಕ್ಕೆ ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಉದ್ದಕ್ಕೆ ಹೆಚ್ಚಿರೋಂಥ ಟೊಮೆಟೊನೂ ಹಾಕಿ ಮತ್ತೆ ಹುರಿದು ಸ್ವಲ್ಪ ನೀರು ಹಾಕಿ ನಂತರ ಸಣ್ಣಕ್ಕೆ ಹೆಚ್ಚಿರೋಂಥ ತರಕಾರಿಗಳನ್ನ ಹಾಕಿಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಟು ಒಂದು 10 ನಿಮಿಷ ತರಕಾರಿನ ಬೇಯಿಸಿ. ತರಕಾರಿ ಬೇಯ್ತಾ ಇರಬೇಕಾದ್ರೆ ಇನ್ನೊಂದು ಮಿಕ್ಸಿ ಜಾರಲ್ಲಿ 1 ಕಪ್ ತೆಂಗಿನಕಾಯಿ, ಒಂದು 7-8 ಗೋಡಂಬಿ, ಹಾಗೆ 1/4 ಚಮಚ ಸೋಂಪು, 1 ಚಮಚ ಆಗೋಷ್ಟು ನೆನೆಸಿಟ್ಕೊಂಡಿರೋಂಥ ಗಸಗಸೆನೂ ಹಾಕಿಬಿಟ್ಟು ನುಣ್ಣಗೆ ರುಬ್ಕೋಬೇಕು. ನಂತರ ಬೆಂದಿರೋಂಥ ತರಕಾರಿಗೆ ರುಬ್ಬಿರೋ ಮಿಶ್ರಣ, ಸ್ವಲ್ಪ ನೀರು ಹಾಗೆ ಉಪ್ಪು ಹಾಕಿ ಮತ್ತೆ ಒಂದು 2 ನಿಮಿಷ ಕುದಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಖತ್ ಟೇಸ್ಟಿಯಾಗಿರೋಂಥ ವೆಜಿಟೇಬಲ್ ಕುರ್ಮಾ ರೆಡಿ. ಡೆಫಿನೆಟ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.